ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮ್ಯೂಸಿಕ್ ಲವರ್ ಚೇತುಮರಿ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಂದು 49th ವಿಡಿಯೋ. ಸೊ 49th ವಿಡಿಯೋ ಒಳಗೆ ಜನ ಏನೆಲ್ಲ ಮಾಡ್ತಾರೆ ವಾಚ್ ಟೈಮ್ ಕಂಪ್ಲೀಟ್ ಆಗ್ಬೇಕಂತೇಳಿ, ರಾಂಗ್ ರೂಟ್ ಒಳಗೆ ಎಷ್ಟು ಹೋಗ್ತಾರ ಅನ್ನೋದನ್ನು ನಾನು ಇವತ್ತು ವಿಡಿಯೋ ಮಾಡಾಕತ್ತೀನಿ. ಸೊ ಈ ಥರ ಮಾಡೋದ್ರಿಂದ ಎಷ್ಟೆಲ್ಲ ಪ್ರಾಬ್ಲಮ್ ಆಗುತ್ತೆ ಅವರಿಗೆ ಅನ್ನೋದ್ರ ಬಗ್ಗೆ ನಾನು ವಿಡಿಯೋ ಮಾಡಾಕ್ತೀನಿ. ನನಗೆ ತಿಳಿದಷ್ಟು ಮಟ್ಟಿಗೆ ನಾನು ವಿಡಿಯೋ ಮಾಡಾಕ್ತೀನಿ. ಸೊ ಫಸ್ಟ್ ಒನ್ ಹೇಳ್ಬೇಕಂತಂದ್ರೆ ದುಡ್ಡು ಕೊಟ್ಟು ಮಾಡ್ತಾರೆ. ಸೊ ನೋಡಿರಿ, ನಾವು ಯಾರಾಗಲಿ ದುಡ್ಡು ಕೊಟ್ಟು ತೆಗ್ದಕ್ಕೆ ಹೋಗೋದಿಲ್ಲ ಎಲ್ಲಿ. ಹಾಗಾಗಿ ದುಡ್ಡು ಯಾವ್ದು ಕಂಪ್ನಿ ಆಗಲಿ, ಇವತ್ತು ಹೊಲ್ದಾಗ ಮಾಡೋಕ್ಕಾಗಲಿ ಯಾರೇ ಕೇಳ್ತಾರೆ ಅಂದರು ಅದು ರಾಂಗ್. ದುಡ್ಡು ಇಸ್ಕೊಂಡು ನಮ್ಗೆ ಕೆಲಸ ಕೊಡ್ತಾರೆ ಅಂದ್ರೆ ಅವರೆಷ್ಟು ಅದು ಎಲ್ಲಿ ನಡೆಯಂಗಿಲ್ಲ. ಸೊ ಕೆಲವೊಂದು ಕಡೆ ನಡೀತಿರ್ತೈತಿ. ಸೊ ಆ ಥರ ಅದು ಕೆಲಸನ ಅಲ್ಲಿ ಫಸ್ಟ್ ಆಫ್ ಆಲ್ ಆ ಥರ ಕೆಲಸ ಮಾಡ್ಬೇಕಂದ್ರೆ ನಾವು ನಮಗೆ ಅವ್ರಿಗೆ ದುಡ್ಡು ಕೊಡಬೇಕಾಗಿರ್ತೈತಿ. ಬಟ್ ನಾವು ಅವ್ರಿಗೆ ದುಡ್ಡು ಕೊಡ್ತೀವಿ. ಅದೇ ಥರ ಇಲ್ಲಿ ದುಡ್ಡು ಕೊಟ್ಟು ನಮ್ಮ ವಾಚ್ ಟೈಮ್ನ ಕಂಪ್ಲೀಟ್ ಮಾಡ್ಕೋಕೆ ಟ್ರೈ ಮಾಡ್ತೀವಿ ನಾವು. ಯಾವ ಥರ ಅಂದ್ರೆ, ಈಗ ಸ್ವಲ್ಪ ಸಬ್ಸ್ಕ್ರೈಬರ್ಸನ್ನ ಜಾಸ್ತಿ ಮಾಡಿಕೊಡುವವ್ರು ಇರ್ತಾರೆ. ಸೊ ರೊಕ್ಕ ಕೊಟ್ಟ ಎಲ್ಲ ಸಬ್ಸ್ಕ್ರೈಬರ್ಸ್ನ ಜಲ್ದಿ ಮಾಡಿಸ್ಕೊತಾರೆ. ಅದರಿಂದ ಅವರು ಒಂದೇ ಟೈಮ್ಗೆ ನಮ್ಮ ವಿಡಿಯೋಗಳನ್ನ ಹಚ್ಚಿಟ್ಬಿಡ್ತಾರೆ ಸಬ್ಸ್ಕ್ರೈಬರ್ಸ್. ಆ ಥರ ಸ್ವಲ್ಪ ಜನ ಆ ಥರ ಮಾಡ್ತಾರೆ. ಸೊ ಅದರಿಂದ ನಮಗೇನು ಹೆಲ್ಪ್ ಆಗಲ್ಲ. ನಾವು ದುಡ್ಡು ಕೊಟ್ಟು ಮಾಡಿಸ್ಕೊಳ್ಳೋದ್ರೊಳಗೆ ಅವಶ್ಯಕತೆಯೇ ಇಲ್ಲ. ನಮ್ಮ ಎಫರ್ಟ್ ನಾವು ಯಾವ ಥರ ಹಾಕಿ ಮಾಡ್ತೀವಲ್ಲ ಅದರಿಂದ ಏನಾದರೂ ಸಕ್ಸಸ್ ಕಂಡಾಗಿ ಯೂಟ್ಯೂಬ್ ಒಳಗೆ ನೀವು ಎಲ್ಲ ದುಡ್ಡು ಕೊಟ್ಟು ಸಬ್ಸ್ಕ್ರೈಬರ್ಸ್ನ ಜಾಸ್ತಿ ಮಾಡಿಸ್ಕೋಬೇಕು, ಆ ಥರ ಈ ಥರ ಎಲ್ಲ ಆಸೆ ಇರ್ತೈತಿ. ಸೊ ಅದನ್ನು ದಯವಿಟ್ಟು ಬಿಟ್ಬಿಡ್ರಿ. ಆ ಥರ ಎಲ್ಲ ಯೋಚನೆನ ಬಿಟ್ಬಿಡ್ರಿ. ಮತ್ತು ಹಂಗೆ ಇನ್ನು ನಾವೇ ಮಾಡೋದು ಯಾವ ಥರ ಅಂದರೆ, ಎರಡನೇದು ಹೇಳ್ಬೇಕಂತಂದ್ರೆ, ನಮ್ಮ ವಿಡಿಯೋಗಳನ್ನು ನಾವು ಹಚ್ಚಿ ನೋಡಿಬಿಡೋದು. ವಾಚ್ ಟೈಮ್ ಕಂಪ್ಲೀಟ್ ಆಗಬೇಕಾಗಿರ್ತೈತಿ. ನಮಗೆ 4000 ವಾಚ್ ಟೈಮ್ ಇರ್ತೈತಿ. ಸೊ ಅದನ್ನು ನಾವು ಕಂಪ್ಲೀಟ್ ಮಾಡ್ಕೋಬೇಕಂತ ಹೇಳಿ ನಮ್ಮ ವಿಡಿಯೋನ ನಾವು ಹಚ್ಚಿಟ್ಕೊಂಡ್ಬಿಡ್ತೀವಿ. ಸೊ ಅದರಿಂದ ಜಾಸ್ತಿನ ಪ್ರಾಬ್ಲಮ್ ಆಗುತ್ತೆ. 1 ನಿಮಿಷ ನಾವು ನೋಡಿದ್ರೂ ಅದು ಆ್ಯಡ್ ಹಾಕ್ಕೋತ ಹೋಗ್ತಿರ್ತೈತಿ ವಾಚ್ ಟೈಮ್ ಕಂಪ್ಲೀಟ್ ಆಗಕ್ಕೆ. ಸೊ ಹೋಗಿ ನೋಡ್ತೀವಿ, ಮತ್ತು YT ಸ್ಟುಡಿಯೋ ಒಳಗೆ ಹೋಗಿ ನೋಡ್ತಿರ್ತೀವಿ ನಾವು. ಏನಂತಂದ್ರೆ, ಸೊ ಈಗ 1 ನಿಮಿಷ ನೋಡಿದ್ದೂ ಆ್ಯಡ್ ಆಗೈತನ ನೋಡ್ತೀವಿ. ಸೊ ಆ್ಯಡ್ ಆಗಿರ್ತೈತಿ. ಅದರಿಂದ ಯೂಟ್ಯೂಬರ್ಸ್ಗೆ ಗೊತ್ತಾಗುತ್ತೆ ಅವರು ನಮ್ಮ ಒಂದು ಏನು ವಿಡಿಯೋ ಐತಲ್ಲ ಅದನ್ನು ಕೆಪೇಬಲ್ ಮಾಡಲ್ಲ, ಅದನ್ನು ಎಕ್ಸೆಪ್ಟ್ ಮಾಡ್ಕೊಳಕ್ಕೆ ಸಾಧ್ಯನೇ ಇರೋಂಗಿಲ್ಲ. ಅದರಿಂದ ಪ್ರಾಬ್ಲಮ್ ಆಗುತ್ತೆ. ಸೊ ಇದರಿಂದ ಮಾನಿಟೈಸೇಷನ್ ಸಕ್ರ ಆನ್ ಆಗಲ್ಲ. ಮತ್ತು ಒಂದು ವೇಳೆ ಆನ್ ಆದರೂ ಅದನ್ನು ಅವರ ಯೂಟ್ಯೂಬರ್ ಎಲ್ಲ ಹೇಳ್ತಿರ್ತಾರೆ ನಮ್ಗೆ, ಇನ್ನೂ 1-2 ಮಂತ್ ಬಿಟ್ರೆ ಅಮೌಂಟ್ ಬರ್ತೈತಿ, ಆ ಥರ ಅಮೌಂಟ್ ಬರ್ತೈತಿ. ಇನ್ನು 6 ಮಂತ್ ಹೋಗುತ್ತೆ, 7 ಮಂತ್ ಹೋಗುತ್ತೆ. ಈ ಥರ ನಮಗೆ ಚಾನ್ಸ್ ಕೊಟ್ಕೋತ ಹೋಗ್ತಾರೆ ಅವರು. ಬಟ್ ನಾವು ಆ ಚಾನ್ಸಿಗೆ ವೇಟ್ ಮಾಡಿ ಸಾಕಾಗಿ ಅದು ಯೂಟ್ಯೂಬ್ ಸಮಸ್ಯೆನ ಬೇಡ ಅನ್ನೋ ಥರ ಆಗಿಬಿಡ್ತೈತಿ. ಸೊ ಅದಕ್ಕೆ ಯಾವುದೇ ರೀತಿ ದುಡ್ಡು ಬರೋದಿಲ್ಲ. ಹಂಗೆ ಅವ್ರು ಕಾಯ್ತಾನ ಟೈಮ್ ವೇಸ್ಟ್ ಆಗಿಬಿಡ್ತೈತಿ. ಸೊ ಆ ಥರ ಮಾಡೋದ್ರಿಂದನೂ ಪ್ರಾಬ್ಲಮ್ ಆಗುತ್ತೆ. ಇನ್ನು ಹೇಳ್ಬೇಕಂದ್ರೆ, 3ನೇದು ಆ್ಯಪ್ ಬಳಕೆ ಅಂತ ಮಾಡ್ತಾರೆ. ಈಗ ಎಷ್ಟೋ ಜನ ಹೇಳ್ತಿರ್ತಾರೆ ಯೂಟ್ಯೂಬರ್ಸ್, ಈ ಥರ ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ಲಿಂಕ್ ಹಾಕಿ ವಿಡಿಯೋನ ಚಾಲೂ ಮಾಡಿದ್ರೆ ಆಯ್ತು, ನಿಮ್ದು 4000 ವಾಚ್ ಟೈಮ್ ಕಂಪ್ಲೀಟ್ ಆಗುತ್ತೆ ಅಂತ ಈ ಥರ ಹೇಳ್ತಿರ್ತಾರೆ. ಸೊ ಅದರಿಂದನೂ ಜಾಸ್ತಿನ ಪ್ರಾಬ್ಲಮ್ ಆಗುತ್ತೆ. ಸೊ ಒಂದೇ ಲೊಕೇಶನ್ ಒಳಗೆ ಹೋಗ್ತಿರ್ತಾವೆ ವಿಡಿಯೋಗಳು. ಹಾಗಾಗಿ ಯೂಟ್ಯೂಬರ್ಗೆ ಗೊತ್ತಾಗ್ಬಿಡ್ತೈತಿ ಇದೆಲ್ಲ ಒಂದು ಇದ್ರಾಗ ಹೊಂಟೈತಿ. ಈ ಥರ ಮಾಡಿದ್ರೆ ಇವ್ರಿಗೆ ನಾವು ಏನು ಚಾನ್ಸ್ ಕೊಡಬಾರ್ದು ಅಂತ ಈ ಥರ ಎಲ್ಲ ಅಂದ್ಕೊಂಡು ನಮ್ಗೆ ಯೂಟ್ಯೂಬ್ನಿಂದ ದುಡ್ಡು ಬರೋದು ಅಲ್ಲಿಗೆ ಸ್ಟಾಪ್ ಆಗಿ ಹೋಗ್ಬಿಡ್ತೈತಿ. ಮತ್ತು ಹಂಗೆ ಇನ್ನು ಹೇಳ್ಬೇಕಂದ್ರೆ, ಮತ್ತು 4th ಒನ್ ಆಗಿ ಹೇಳ್ಬೇಕಂದ್ರೆ, ಮತ್ತು ನಮ್ಮ ರಿಲೇಟಿವ್ಸ್ ಆಗಲಿ, ಮತ್ತು ನಮ್ಮ ಮನ್ಯಾಗ ಅಕ್ಕ, ಅಣ್ಣ, ತಮ್ಮ, ತಂಗಿ ಈ ಥರ ಯಾರೇ ಇರಲಿ ಅವ್ರ ಮೊಬೈಲ್ನಿಂದ ಹಚ್ಚೋದು, ಜಾಸ್ತಿ ಸಲ ಹಚ್ಚೋದು. ಸೊ ಇದರಿಂದನೂ ಯೂಸ್ ಆಗಲ್ಲ ಅಂತ ಹೇಳ್ತೀನಿ. ಸೊ ನೋಡಿರಿ, ನಾವೆಲ್ಲ ಈ ಥರ ರಾಂಗ್ ಕ್ರಾಸ್ ಮಾಡಿ ನಮ್ಮ ವಿಡಿಯೋನ ಹೈಲೈಟ್ ಮಾಡ್ಕೋಬೇಕು, ಮತ್ತು ನಮಗೆ ಜಾಸ್ತಿ ವ್ಯೂಸ್ ಬರಬೇಕು, ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗಬೇಕು, ನಮ್ಮ ವಾಚ್ ಟೈಮ್ ಜಲ್ದಿನ ಕಂಪ್ಲೀಟ್ ಆಗಬೇಕು, ಲೈಕ್ಸ್ ಬರಬೇಕು. ಈ ಥರ ಆಲೋಚನೆ ಮಾಡಿ ನಮ್ಮ ಟೈಮ್ನ ನಾವು ವೇಸ್ಟ್ ಮಾಡ್ಕೋತೀವಿ. ಅಡ್ಡ ದಾರಿ ಹಿಡಿದ್ರೆ ಈ ಥರ ಎಲ್ಲ ತಪ್ಪುಗಳನ್ನು ಮಾಡಿದ್ರೆ ರಾಂಗ್ ಆಗಿಬಿಡ್ತೈತಿ. ರಾಂಗ್ ಆದ ತಕ್ಷಣ ನಮ್ಗೆ ಮಾನಿಟೈಸೇಷನ್ಗೆ ಅಪ್ಲೈ ಮಾಡೋಕ್ಕೆ ಆಗೋಲ್ಲ. ಮಾನಿಟೈಸೇಷನ್ಗೆ ಅಪ್ಲೈ ಮಾಡಲಿಲ್ಲ ಅಂತಂದ್ರೆ ದುಡ್ಡು ಬರೋಲ್ಲ. ಸಾಧ್ಯವಾದಷ್ಟು ನಮ್ಮ ನೇರ ಮಾರ್ಗದೊಳಗೆ
ನಾವು ಈ ವರ್ಕ್ನ ಮಾಡಬೇಕು. ಸೊ ನೋಡ್ರಿ, ಬಿಸಿಲಾಗ ಹೋಗಿ ದುಡಿಯೋರ್ಕಿಂತ ನೆರಳಾಗ ಕೂತು ಈ ಥರ ವಿಡಿಯೋ ಮಾಡೋದು ಒಂಥರ ಬೆಟ್ರ್ ಅನಿಸುತ್ತೆ. ಸೊ ಇದ್ರೊಳಗೆ ಹೈಲೈಟ್ ಪಾಯಿಂಟ್ಸ್ನ ಹೇಳಿದ್ರೆ ಒಂದು ಸ್ವಲ್ಪ ವ್ಯಾಲ್ಯೂ ಇರ್ತೈತಿ. ಸೊ ನೀವು ಅದೇ ಥರ ಮಾಡಿರಿ. ಅದು ಇದು ದುಡ್ಡುಗೆಲ್ಲ ಕೊಟ್ಟು ವೇಸ್ಟ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಈಗ ಯಾರು ದುಡ್ಡು ಅಂದ್ರೆ ಎಲ್ಲರೂ ಬೇಕತ್ತಿರ್ತಾರೆ. ಸೊ ದುಡ್ಡು ಮಾಡ್ಕೊಳಕ್ಕೆ ಏನೆಲ್ಲ ಮಾರ್ಗಗಳದಾವ, ಹಂಗಾಗಿ ನೀವು ಅದನ್ನು ಮಾಡಕ್ಕೆ ಹೋಗ್ಬೇಡ್ರಿ ಅಂತ ಹೇಳ್ತೀನಿ ನಾನು. ಸೊ ಇವತ್ತಿನ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಥ್ಯಾಂಕ್ ಯು.